ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಾಣಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಡೇ ಸೆಕೆಂಡ್, 2ನೇ ದಿನದ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮಾಡಿದ್ದೀವಿ. ಸೊ ಹಾಗೆ ಇವತ್ತು ವಾಕಿಂಗ್ ಹೋಗಬೇಕಾದ್ರೆ ಒಂದಷ್ಟು ವಿಚಾರ ನನ್ನ ಮೈಂಡ್ಗೆ ಬರ್ತಾಯಿತ್ತು. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಅಂತ ಹೇಳಿ ನೋಡೋಣ. ಇದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ರತಿ ಬೆಳಗ್ಗೆಯೂ ಹೊಸ ಆರಂಭ. ನಿನ್ನೆ ಏನಾಯಿತು ಅನ್ನೋದನ್ನು ಬಿಟ್ಬಿಡಿ, ಇವತ್ತಿಂದ ಹೊಸ ಪ್ರಯತ್ನ ಮಾಡಿ ದಿನನ ಶುರು ಮಾಡೋಣ. ಬೆಳಗ್ಗೆ ವಾಕಿಂಗ್ ಮಾಡಬೇಕಾದ್ರೆ ಮನಸ್ಸಿಗೊಂದು ವಿಚಾರ ಬಂತು. ಅದೇನಂತ ಹೇಳಿದ್ರೆ, ಪ್ರತಿ ಬೆಳಗ್ಗೆ ಇವು ಸಹ ನಮಗೆ ಒಂದು ಅವಕಾಶವನ್ನು ಕೊಡ್ತಾ ಇರುತ್ತೆ. ನಿನ್ನೆ ಏನಾದರೂ ತಪ್ಪಾಗಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕಳೆದೋಗೋ ಬದಲು ಅದನ್ನು ನಮ್ಮ ಜೀವನದ ಒಂದು ಪಾಠ ಅಂತ ಭಾವಿಸ್ತಾ ಇವತ್ತಿನ ದಿನನ ಹೊಸದಾಗಿ ಆರಂಭಿಸ್ಬೋದು. ಅದೇ ಕೂಡ ಜೀವನದ ಸೌಂದರ್ಯ. ದಿನವಿಡೀ ಎಷ್ಟೇ ಕೆಲಸ ಇದ್ದರೂ ನಮಗೆ ಅಂತ ಒಂದು ಸ್ವಲ್ಪ ಸಮಯ ಕೊಡಲೇಬೇಕಾಗತ್ತೆ. ನಮ್ಮನ್ನು ನಾವು ನೋಡ್ಕೊಳ್ಳೇಬೇಕು. ನಮ್ಮ ಉಸಿರಿನ ರೀತಿ ಕೇಳಿಸ್ಕೊಳ್ಬೇಕು. ನಮ್ಮ ಹೃದಯದ ಮಿಡಿತವನ್ನು ತಿಳಿದುಕೊಳ್ಬೇಕು. ಆಗ ನಮ್ಮ ಜೀವನ, ನಮ್ಮ ಸಮಯ, ನಮ್ಮ ಬೆಳಕು ಎಲ್ಲವೂ ಖುಷಿಯಾಗಿ ಇರುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಯಶಸ್ಸನ್ನು ಹುಡುಕ್ತಾ ಇರ್ತೀವಿ. ಅದು ಯಾವಾಗಲೂ ದೊಡ್ಡ ಸಾಧನೆಗಳಲ್ಲಿ ಮಾತ್ರ ಇರೋದಿಲ್ಲ. ನಮ್ಮ ಒಂದು ಸಣ್ಣ ನಡಿಗೆಯಲ್ಲೂ ಸಹ ಯಶಸ್ಸಿನ ಮೊದಲನೇ ಹೆಜ್ಜೆ ಅಡಗಿರುತ್ತೆ. ನಮ್ಮ ದೇಹ ಚಲಿಸ್ತಾ ಇದೆ ಅಂದರೆ ನಮ್ಮ ಜೀವನ ಕೂಡ ಚಲಿಸ್ತಾ ಇದೆ ಎಂದು ಅರ್ಥ. ಅದು ಮುಂದಿನ ಹೆಜ್ಜೆಗೆ ಶಕ್ತಿ ಕೊಡುತ್ತೆ. ಒಂದು ಸಾರಿ ಯೋಚನೆ ಮಾಡಿ, ಇವತ್ತು ನಿನ್ನ ಬದುಕಿನ ಕೊನೆ ದಿನ ಅಂತ ಹೇಳಿ ಏನಾದರೂ ತಿಳಿದ್ರೆ ಏನು ಮಾಡ್ತೀರಾ? ಹೇಗೆ ಬದುಕ್ತೀರಾ? ಯಾರ ಮೇಲಾದರೂ ಕೋಪ ಇರ್ತಿತ್ತಾ? ಯಾವ ಅವಕಾಶನ ಬಿಟ್ಕೊಡ್ತಾ ಇದ್ರಿ? ಈ ವಿಚಾರ ಬಂದು ಹೋದೊಡನೆ ನಾವು ತಿಳ್ಕೊಬೇಕಾಗಿರೋದೊಂದೇ, ಪ್ರತಿ ಬೆಳಗ್ಗೆಯೂ ನಮಗೆ ಒಂದು ಹೊಸ ಅವಕಾಶನ ಕೊಡ್ತಿದೆ, ಹೊಸ ಆರಂಭವಾಗ್ತಿದೆ. ಅದನ್ನು ಹೊಸ ಉತ್ಸಾಹದಿಂದ ದಿನನ ಪ್ರಾರಂಭಿಸೋಣ ಅಂತ ಹೇಳಿ. ನಿನ್ನ ಪ್ರಯತ್ನ ಸಣ್ಣದಾದರೂ ಅದು ನಮ್ಮ ಸ್ವಭಾವವನ್ನು ತೋರಿಸ್ಬಿಡುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡುವುದು ಜೀವನದ ಮೇಲಿನ ನಂಬಿಕೆ ಚಿಹ್ನೆ ಆಗಿರುತ್ತೆ. ನಮ್ಮ ಬದುಕನ್ನು ಹೇಗೆ ನೋಡ್ಕೊತೀವೋ ಬದುಕು ಸಹ ನಮ್ಮನ್ನು ಹಾಗೆ ನೋಡ್ಕೊಳ್ಳುತ್ತೆ. ನಾವು ನಗ್ನಗ್ತಾ ಇದ್ದರೆ ಬದುಕು ಸಹ ನಗುತ್ತಾ ಇರುತ್ತೆ. ನಾವು ಕೋಪಗೊಂಡ್ರೆ ಬದುಕು ತುಂಬ ಕಠಿಣವಾಗ್ತಾ ಹೋಗುತ್ತೆ. ಹಾಗಾಗಿ ಬೆಳಗಿನ ಮೊದಲ ನಗು ನಿಮ್ಮದಾಗಲಿ. ನಿಮ್ಮ ಮುಖದ ಮೇಲೆ ಬೆಳಗಿನ ಸೂರ್ಯನ ಕಿರಣ ಬೀಳುವಾಗ ಅದನ್ನು ಗೆಲುವಿನ ಬೆಳಕು ಎಂದುಕೊಳ್ಳೋಣ. ಮೊದಲು ನಿನ್ನೊಳಗೆ ನಂಬಿಕೆ ಇದ್ದು ಪ್ರತಿ ಬೆಳಗ್ಗೆಯೂ ಹೊಸದಾಗಿ ಆರಂಭಿಸೋಣ. ಈ ಮಾತುಗಳು ನಿಮ್ಮ ದಿನಕ್ಕೆ ಸ್ವಲ್ಪ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಬದುಕಲ್ಲಿ ಬೆಳಕನ್ನು ತರೋ ಹೊಸ ಬೆಳಕುಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.